ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಧರ್ಮಸ್ಥಳ ಹಾಗೂ ಯುನಿಸೆಫ್ ಸಂಸ್ಥೆಯ ವತಿಯಿಂದ ನೀರಿನ ಸಂರಕ್ಷಣೆಗಾಗಿ ಯುವಜನತೆ ಕಾರ್ಯೋನ್ಮುಖತೆ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮಗಳನ್ನು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳ ಚಾಲನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರು ತಿಳಿಸಿದರು. ಕಲಬುರಗಿಯಲ್ಲಿ ಸೆಪ್ಟೆಂಬರ್ 4ರಂದು ಎಂಎಸ್ಕೆ ಮಿಲ್ ರಸ್ತೆಯಲ್ಲಿರುವ ಕೈಗಾರಿಕಾ ತರಬೇತಿ ಸಂಸ್ಥೆಯ ಮೈದಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಧರ್ಮಸ್ಥಳ ಹಾಗೂ ಯುನಿಸೆಫ್ ಸಂಸ್ಥೆಯ ವತಿಯಿಂದ ನೀರಿನ ಸಂರಕ್ಷಣೆಗಾಗಿ ಯುವಜನತೆಯ ಕಾರ್ಯೋನ್ಮುಖತೆ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮಗಳನ್ನು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಇಲ್ಲಿ ಆಗಮಿಸಲಿದ್ದಾರೆ. ಇನ್ನು ಜನಜಾಗೃತಿ ಕಾರ್ಯಕ್ರಮಗಳು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗೆ ಚಾಲನೆ ಕೊಟ್ಟು ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಯೋಜನೆಯ ವಿವಿಧ ಸೌಲಭ್ಯಗಳ ವಿತರಣೆಯನ್ನು ನಮ್ಮ ಪೂಜ್ಯ ಮಹಾಪೌರರಾದಂಥ ಶ್ರೀ ಯಲ್ಲಪ್ಪ ನಾಯ್ಕೋಡಿಯವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ದಕ್ಷಿಣದ ಶಾಸಕರಾದಂಥ ಶ್ರೀಯುತ ಅಲ್ಲಂಪ್ರಭು ಪಾಟೀಲ್ರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಎಲ್ಲ ಸಂಸದರು, ಶಾಸಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರೆಲ್ಲರ ಹೆಸರುಗಳನ್ನು ಹೇಳಬೇಕಂದ್ರೆ ಬೇಡ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ನಾನು CN ಬಾಬುಳಗಾಂವ್ ಅಂತ ತಿಳ್ಕೊಂಡು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷನಿದ್ದೇನೆ. ಇನ್ನು ಈ ಜಿಲ್ಲೆಯ ಧರ್ಮಸ್ಥಳ ಈ ಸಂಸ್ಥೆಯ ನಿರ್ದೇಶಕರಾದಂಥ ಮಾನ್ಯ ಶ್ರೀ ಗಣಪತಿ ಮಾಳಂಜಿ ಅವರು ಕೂಡ ಇರಲಿದ್ದಾರೆ. ಆಮೇಲೆ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಅನಿಲ್ ಕುಮಾರ್ ಢಾಂಗೆ ಅವರು ಅದರ ಜೊತೆಗೆ ಇರ್ತಾರೆ. ಆಮೇಲೆ ನಮ್ಮ ಸೂರ್ಯಕಾಂತ್ ಸರ್ ಅವರು ಜನಜಾಗೃತಿ ವೇದಿಕೆಯವರು, ದೇಶಪಾಂಡೆ ಸರ್ ಅವರು ಕೂಡ ನಮ್ಮ ಜೊತೆಗೆ ಇರಲಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಮಾತನಾಡಿದರು. ನಾವೆಲ್ಲರೂ ಬಹಳ 4ನೇ ತಾರೀಕು ಒಂದು ಹಿಸ್ಟ್ರಿಯಲ್ಲಿ ಬರೆದಿಡುವಂಥ ಒಂದು ದಿನ ಅಂತ ನಾವು ಅನ್ಕೋಬಹುದು. ಯಾಕಂತ ಕೇಳಿದ್ರೆ ನಮ್ಮ ಭಾಗದ ಜನರಿಗೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಒಂದು ಜನರ ಉದ್ಧಾರಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದಾರ. ಮತ್ತು ಸಾಕಷ್ಟು ಜನರಿಗೆ ಅವೇರ್ನೆಸ್ ಸಹ ಇವತ್ತು ನೀಡ್ಲಿಕ್ಕತ್ತಿದ್ದಾರೆ. ಮತ್ತು ಕೆರೆಗಳ ಒಂದು ವೃದ್ಧಿ ಮಾಡಿ ನೀರಿನ ಸಂರಕ್ಷಣೆಗೋಸ್ಕರ ಆಗಿರ್ಬೋದು, ಮತ್ತು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಅಲ್ಲದೆ ಮಕ್ಕಳ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಮಹಿಳೆಯರ ಉದ್ಧಾರದ ಬಗ್ಗೆ ಆಗಿರ್ಬೋದು, ಮತ್ತು ಕುಡಿತದ ಚಟಗಳನ್ನು ಬಿಡಿಸುವ ಕಾರ್ಯಕ್ರಮವಲ್ಲಿ ಆಗಿರ್ಬೋದು, ಇನ್ನೂ ಅನೇಕ ರೀತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು. ಒಂದು ಉದಾಹರಣೆ ಹೇಳ್ಬೋದು, ಯಾವ ತಪ್ಪಲು ಮುಟ್ಟದ ಒಂದು ಹಾಡು ಇರುತ್ತಲ್ಲ, ಆ ರೀತಿಯಾಗಿ ಎಲೆಮರಿಚಿದ ಗಿಡವಾಗಿ ಕಾರ್ಯಕ್ರಮಗಳನ್ನು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ. ಪೂಜ್ಯರು ನಮ್ಮ ಜಾಗಕ್ಕೆ, ನಮ್ಮ ಶರಣ ಒಂದು ಸಂಸ್ಕೃತಿಗೆ, ನಮ್ಮ ಶರಣ ನಾಡಿಗೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು. ಆ ಪೂಜ್ಯರು ಬಂದಾಗ ನಾವೆಲ್ಲರೂ ಅವರ ಒಂದು ದೂರದಿಂದಲೇ ದರ್ಶನವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲ ನಮ್ಮ ಭಾಗದ ಜನರು ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರಿಗೆಲ್ಲರಿಗೆ ವಿನಂತಿಸಿಕೊಂಡು ಆ ಪೂಜ್ಯರಿಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ಅವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಶರಣರ ನಾಡಿನಲ್ಲಿ ಹಿಸ್ಟ್ರಿ ಆಗುವಂಥ ಕಾರ್ಯಕ್ರಮ ಇದಾಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗ್ಯದ. ನೀವೆಲ್ಲರೂ ಪತ್ರಿಕಾ ಮಾಧ್ಯಮದ ಅಣ್ಣ ತಮ್ಮಂದಿರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಹೇಳಿ ಪೂಜ್ಯರಿಗೆ ಯಾವುದೇ ರೀತಿಯಿಂದ ಪೂಜ್ಯರು ಬಂದಾಗ ನಾವೆಲ್ಲರೂ ಸಹಕರಿಸಿ ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ತೀನಿ. ಪೂಜ್ಯ ಹೆಗ್ಡೆಯವರು ಮತ್ತು ಅವರ ಕುಟುಂಬದವರು ಬರ್ತಾ ಇದ್ದಾರೆ. ದಿನಾಂಕ 4
9/2/2024 ಬೆಳಗ್ಗೆ ಫ್ಲೈಟ್ ನಿಂತ ಬರ್ತಾ ಇದ್ದಾರೆ. ಇಲ್ಲಿ 10:30 11 ಗಂಟೆಗೆ ಅವ್ರ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ಇವತ್ತ ಜನಜಾಗೃತಿ ವೇದಿಕೆ ಅಂತಿರ್ಬೋದು, ಮತ್ತ ನೀರಿನ ಸಂರಕ್ಷಣಾ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಆಪತ್ತು ನಿರ್ವಹಣಾ ಅದು ಬಹಳ ಮುಖ್ಯವಾದಂತ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಯಂ ಸೇವಕರಾಗಿ ಕಾರ್ಯ ಮಾಡ್ತಾರ. ನಮ್ಮಲ್ಲಿನೂ ಸಾಕಷ್ಟು ಜನರ ಮನಸ್ಸಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ವಿಷಯ ಆತ್ಮ ಮನಸ್ಸು ಇದೆ ಅಂದ ಬಳಕ ಇದನ್ನೆಲ್ಲ ಹೊರಗೆ ತೆಗೆದು ಪೂಜ್ಯರು ಅಂತ ಹೇಳ್ಬೋದು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.